ಹಲೋ ಸ್ನೇಹಿತರಿಗೆ ಸ್ವಾಗತ. ಸವಲ್ ಕೃಷಿಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ನಿಮ್ಮದು ಖುಷ್ಬಿ ಒಳಗೆ ಇಂಥದ್ದು ಏನಾರು ಏನಾಗ್ಯಾವ ಅಥವಾ ಎಫ್ಯೂಟ್ಸ್ ಆಗ್ಯಾವ ಮತ್ತು ಇದಕ್ಕೆ ಯಾವ ಥರ ಯಾವ್ದು ಕೆಮಿಕಲ್ ಹೊಡಬೇಕು, ಯಾವ ಥರ ಕಂಟ್ರೋಲ್ ಮಾಡಬೇಕಂತ ಈ ವಿಡಿಯೋ ಒಳಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದು ಹೇನ್ಗಳು ಮತ್ತು ಎಫ್ಯೂಟ್ಸ್ಗಳು ಯಾಕೆ ಆತಂತ ತಿಳ್ಕೊರಿ. ಫಸ್ಟ್ ಸ್ನೇಹಿತರೆ, ಹೇನಾಗಲಿ ಎಫ್ಯೂಟ್ಸ್ ಆಗಲಿ ಇದು ಸಕ್ಕಿಂಗ್ ಪೇಸ್ಟ್ ಆ್ಯಕ್ಚುಲಿ. ಆಮೇಲೆ ಇದಕ್ಕೆ ಈ ಸ್ಯಾಫ್ಲವರ್ ಅಥವಾ ಖುಷ್ಬಿ ಏನಂತ ಹೇಳ್ತಾರಲ್ಲ, ಇದು ಭಾಳ ಫೇವ್ರೇಟ್ ಫುಡ್ ಆ್ಯಕ್ಚುಲಿ. ಆಮೇಲೆ ಇದ್ರೊಳಗೆ ಹೈಲಿ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಅದಕ್ಕೇನಾಗ್ತದೆ, ಅಲ್ಲಿ ಹೋಗಿ ಕೊಡ್ತಾವೆ, ಹೆಚ್ಚಿಗೆ ಜಮಾ ಆಗ್ತವೆ. ಆಮೇಲೆ ಇದು ಏನಾದ್ರೆ ಥಂಡಿ ಒಳಗೆ ರಬ್ಬಿ ಸೀಸನ್ ಒಳಗೆ ನಾವು ಬೆಳೆಸ್ತೀವಿ. ಆಮೇಲೆ ಟೆಂಪ್ರೇಚರ್ ನೋಡಬೇಕಾದ್ರೆ ಕಡಿಮೆ ಅದ, ಆಮೇಲೆ ಅದಕ್ಕೆ ಸೂಟೇಬಲ್ನೂ ಅದ. ಅದಕ್ಕೆ ಇಲ್ಲಿ ಎಫೆಕ್ಟ್ಸ್ ಅಟ್ಯಾಕ್ ಭಾಳ ಆಗ್ತವೆ. ಇದು ಯಾವ ಥರ ಕಂಟ್ರೋಲ್ ಮಾಡಬೇಕು? ಇದಕ್ಕೇನಿಲ್ಲ, ಜಸ್ಟ್ ಡೈಮೆಥೇಟ್ 30% ECN ಬರ್ತದೆ. ಅದು 10 ml ಪ್ರತಿ 10 ಲೀಟ್ರಿಗೆ ಹಾಕಿ ಕುಡಿಬೋದು, ಸ್ಪ್ರೇ ಮಾಡಿರಿ. ಅದು ಸಿಕ್ಕಿಲ್ಲ ಅಂದ್ರೆ ಥೈಮೆಕ್ಸಮ್ 25% WGN ಬರ್ತದೆ. ಅದು 2 ಗ್ರಾಮ್ ಪ್ರತಿ 10 ಲೀಟ್ರಿಗೆ ಹಾಕಿ ಬಿಡ್ತಾರೆ, ಅದನ್ನು ಹೋಗಿಬಿಡ್ತದೆ ಸ್ನೇಹಿತರೆ. ಅಥವಾ ನೀವು ನ್ಯಾಚುರಲಿನೇ ಮಾಡಬೇಕು, ಬಯೋ ಕಂಟ್ರೋಲ್ ಮಾಡಬೇಕಂದ್ರೆ ಇದಕ್ಕೇನಿಲ್ಲ, ನೀಮ್ ಆಯಿಲ್ ಅಂತ ಸಿಗ್ತದೆ. 1500 ppm ನೀಮ್ ಆಯಿಲ್ ಸಿಗ್ತದೆ. ಅದು 5 ml ಪ್ರತಿ 1 ಲೀಟ್ರಿಗೆ ಹಾಕಿ ಹೊಡೆದ್ರೂ ಹೋಗ್ಬಿಡ್ತದೆ, ಸ್ಪ್ರೇ ಮಾಡಿ ಹೋಗ್ಬೇಕು ನಡೀತದೆ. ಅದು ಆಗಿಲ್ಲ ಅಂದರೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಇರ್ತದೆ. ಅದು ನೀವು ಡೈರೆಕ್ಟ್ಲಿ 1 ಎಕರೆಗೆ 10ರಿಂದ 15 ಹಾಕಿಬಿಟ್ರೆ ಅದರಿಂದ ಅಲ್ಲಿ ಅಟ್ರ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಮೆತ್ಕೋತಾವೆ. ಅದರಿಂದ ನೀವು ಕಂಟ್ರೋಲ್ ಮಾಡ್ಬೋದು, ಕೆಮಿಕಲ್ ಫ್ರೀನೂ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಇದು ಸ್ಪ್ರೇ ಯಾವಾಗ ಮಾಡಬೇಕು, ಯಾವ ಟೈಮ್ ಕರೆಕ್ಟ್ ಅದ ಅಂದ್ರೆ ಇದಕ್ಕೆ ಈವ್ನಿಂಗ್ ಟೈಮ್ ಭಾಳ ಕರೆಕ್ಟ್ ಅದ. ಸೂಟೇಬಲ್ ಹೇಳ್ಬೇಕಂದ್ರೆ ಈವ್ನಿಂಗ್ ಟೈಮ್ ಅದ.